ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಗಾಯ್ಸ್, ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸು ಎಲ್ಲರಿಗೂ ನನ್ನ ಚಾನಲ್ನ ತಲುಪಿಸಿ. ಆದಷ್ಟು ಏನಾದರೂ ಬದಲಾವಣೆ ಚೇಂಜಸ್ ಬೇಕಾಗಿದ್ದರೆ ಕಮೆಂಟ್ ಮೂಲಕ ಹೇಳಿ. ಯಾತ್ರ ವೀಡಿಯೋಸು, ಯಾತ್ರ ಸ್ಟೋರೀಸ್ ನಿಮಗೆ ಬೇಕಾಗಿದ್ರೇನೋ ಅಟ್ಲೀಸ್ಟ್ ನಾನು ಕಮೆಂಟ್ ಮೂಲಕ ಹೇಳ್ಬೋದು. ಸೊ ಅದನ್ನು ಇವಾಗ ಸೈಡಿಗೆ ಇಡ್ತೀನಿ. ಸೊ ಇವಾಗ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತೀನಿ. ಸೊ ಸೌಜನ್ಯ ಕೇಸ್ ಬಗ್ಗೆ ನಾವು ಏನಪ್ಪ ಕೇಳ್ತಾ ಇದ್ದೀವಿ, ಆದಷ್ಟು ಬೇಗ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗಲಿ ಅಂತ ತಾನೆ. ಸೊ ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೀನ್ಸ್ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೋರಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗಲಿ, ಅವರು ಮೀನ್ಸ್ ಅವ್ರ ಬಗ್ಗೆ ಹೋರಾಡೋರ್ಗಾಗಲಿ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಹೌದು ಯೂಯರ್ಸ್, ಇವತ್ತು ಬಂದು ಶಿರಡಿ ಸಾಯಿಬಾಬಾ ಬಗ್ಗೆ ಒಂದು ಸ್ಟೋರಿ ಇಡ್ತಾ ಇದ್ದೀನಿ ನಿಮ್ಮ ಮುಂದೆ. ಶಿರಡಿ ಸಾಯಿಬಾಬಾ ಸ್ಟೋರಿ ಮತ್ತು ಅವರ ಹಿಸ್ಟ್ರಿನ ನಾನು ನಿಮ್ಮ ಮುಂದಕ್ಕೆ ಇಡ್ತೀನಿ. ಬೆಂಗಳೂರಿಂದ ಶಿರಡಿಗೆ ಹೋಗಿ ನೋಡ್ಕೊಂಡು ಬರೋಣ. ಶಿರಡಿ ಸಾಯಿ ಬಾಬಾ ಅವರ ಜೀವನ ಕಥೆ ಅತ್ಯಂತ ರಹಸ್ಯಮಯ ಮತ್ತು ಪ್ರೇರಣಾದಾಯಕವಾಗಿದೆ. ಅವರ ಹುಟ್ಟಿನ ಬಗ್ಗೆ ನಿಖರವಾದ ಮಾಹಿತಿ ಲಭ್ಯವಿಲ್ಲ, ಆದರೆ ಜನರು ನಂಬುವಂತೆ ಅವರು 1838 ರಿಂದ 1842 ನಡುವಿನ ಅವಧಿಯಲ್ಲಿ ಜನಿಸಿದರು. ಶಿರಡಿ ಸಾಯಿ ಬಾಬಾ ಅವರ ಜೀವನದ ಮುಖ್ಯ ಅಂಶಗಳು ಇಲ್ಲಿವೆ. ಬಾಲ್ಯ ಮತ್ತು ಆಗಮನ. ಸಾಯಿ ಬಾಬಾ ಯಾವ ಕುಟುಂಬದಲ್ಲಿ ಹುಟ್ಟಿದರು ಎಂಬುದು ಇನ್ನೂ ಅನಿಶ್ಚಿತ. ಕೆಲವರು ಅವರಿಗೆ ಹಿಂದೂ ಪರಂಪರೆಯವರು ಎಂದು ಹೇಳಿದರೆ, ಇತರರು ಮುಸ್ಲಿಂ ಕುಟುಂಬದಿಂದ ಬಂದಿದ್ದಾರೆ ಎಂದು ನಂಬುತ್ತಾರೆ. ಅವರು ಪ್ರಥಮ ಬಾರಿಗೆ ಮಹಾರಾಷ್ಟ್ರದ ಶಿರಡಿ ಗ್ರಾಮಕ್ಕೆ ಯುವಕನಾಗಿ ಬಂದರು. ಸಾಧು ಜೀವನ ಮತ್ತು ಶಿರಡಿಯಲ್ಲಿ ನೆಲೆ. ಸಾಯಿ ಬಾಬಾ ಶಿರಡಿಯಲ್ಲಿ ನೆಲೆಸಿದ ನಂತರ ಗ್ರಾಮಸ್ಥರು ಅವರ ವಿಶೇಷ ಶಕ್ತಿಗಳನ್ನು ಗಮನಿಸಿದರು. ಅವರು ದ್ವಾರಕಾಮಾಯಿಯಲ್ಲಿ ವಾಸಿಸುತ್ತಿದ್ದರು ಮತ್ತು ಜನರಿಗೆ ಆಧ್ಯಾತ್ಮಿಕತೆ, ಸಹಾನುಭೂತಿ ಮತ್ತು ಧಾರ್ಮಿಕ ಸಹಿಷ್ಣುತೆ ಕುರಿತು ಉಪದೇಶಿಸುತ್ತಿದ್ದರು. ಆಶ್ಚರ್ಯಕರ ಅದ್ಭುತಗಳು. 1. ರೋಗಿಗಳ ಗುಣಮುಖ ಮಾಡುವುದು. ಸಾಯಿ ಬಾಬಾ ಅವರ ಸ್ಪರ್ಶ ಮತ್ತು ಆಶೀರ್ವಾದದಿಂದ ಅನೇಕರು ರೋಗ ಮುಕ್ತರಾಗಿದ್ದರೆಂದು ಹೇಳಲಾಗುತ್ತದೆ. 2. ನೀರನ್ನು ತೈಲವನ್ನಾಗಿ ಪರಿವರ್ತಿಸುವುದು. ದೇವಸ್ಥಾನದಲ್ಲಿ ದೀಪ ಹಚ್ಚಲು ತೈಲ ಇಲ್ಲದಾಗ ಅವರು ನೀರನ್ನು ತೈಲವಾಗಿ ಪರಿವರ್ತಿಸಿದರೆಂದು ಜನರು ನಂಬುತ್ತಾರೆ. 3. ಜನರ ಕಷ್ಟಗಳನ್ನು ನಿವಾರಿಸುವುದು. ಅವರ ಬಳಿ ಬಂದವರು ಆರ್ಥಿಕ, ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಮುಕ್ತರಾಗುತ್ತಿದ್ದರೆಂದು ಹೇಳಲಾಗುತ್ತದೆ. ಭಕ್ತಿ ಮತ್ತು ಜೀವನ ತತ್ವಗಳು. ಸಾಯಿ ಬಾಬಾ ಇಬ್ಬರನ್ನೂ ಹಿಂದೂ ಮುಸ್ಲಿಂ ಸಮಾನವಾಗಿ ಕಾಣುತ್ತಿದ್ದರು. ಅವರು ಸಬ್ಕಾ ಮಾಲಿಕ್ ಏಕ್, ಎಲ್ಲರ ಒಡೆಯನು ಒಬ್ಬನೇ ಎಂಬ ಸಂದೇಶವನ್ನು ನೀಡಿದರು. ಅವರಿಗೆ ಭಕ್ತಿಯಿಂದ ಮುಸಲ್ಮಾನರು, ಹಿಂದೂಗಳು ಸಮಾನವಾಗಿ ಸೇವೆ ಮಾಡುತ್ತಿದ್ದರು. ಮಹಾಸಮಾಧಿ. ಅಕ್ಟೋಬರ್ 15, 1918 ರಂದು ವಿಜಯದಶಮಿ ದಿನ ಶಿರಡಿ ಸಾಯಿ ಬಾಬಾ ತನ್ನ ದೇಹ ತ್ಯಜಿಸಿದರು. ಅವರ ಸಮಾಧಿ ಶಿರಡಿಯ ಸಾಯಿ ದೇವಸ್ಥಾನದಲ್ಲಿ ನೆಲೆಸಿದೆ ಮತ್ತು ಲಕ್ಷಾಂತರ ಭಕ್ತರು ಅಲ್ಲಿ ಭೇಟಿ ನೀಡುತ್ತಾರೆ. ಸಾಯಿ ಬಾಬಾ ಅವರ ಪಾಠಗಳು. ಶ್ರದ್ಧೆ ಮತ್ತು ಸಬೂರಿ, ನಂಬಿಕೆ ಮತ್ತು ಸಹನಶೀಲತೆ. ಎಲ್ಲ ಧರ್ಮಗಳಿಗೆ ಸಮಾನ ಗೌರವ. ಸತ್ಯ ಮತ್ತು ಪ್ರೀತಿ ಮೌಲ್ಯಗಳ ಪಾಲನೆ. ನಿಸ್ವಾರ್ಥ ಸೇವೆ ಮತ್ತು ದಾನ. ಸಾಯಿ ಬಾಬಾ ಅವರ ಜೀವನ ಮತ್ತು ಸಂದೇಶಗಳು ಇಂದಿಗೂ ಕೋಟಿ ಮಂದಿಗೆ. ಶಿರಡಿ ಸಾಯಿ ಬಾಬಾ ಅವರ ಸಂಪೂರ್ಣ ಜೀವನ ಕಥೆ. ಶಿರಡಿ ಸಾಯಿ ಬಾಬಾ ಅವರು ಪ್ರಖ್ಯಾತ ಸಂತ, ತತ್ವಜ್ಞ ಮತ್ತು ದೇವಿಯ ವ್ಯಕ್ತಿತ್ವ ಹೊಂದಿದವರು. ಅವರು ಧರ್ಮ, ಭಕ್ತಿ, ಸಹಾನುಭೂತಿ ಮತ್ತು ದಯೆಯ ಪ್ರತೀಕವಾಗಿದ್ದರು. ಅವರ ಜೀವನದ ಕುರಿತು ಹೆಚ್ಚಿನ ವಿವರಗಳು ಇಲ್ಲಿವೆ. 1. ಹುಟ್ಟು ಮತ್ತು ಬಾಲ್ಯ. ಸಾಯಿ ಬಾಬಾ ಅವರ ಹುಟ್ಟಿನ ಕುರಿತು ನಿಖರವಾದ ದಾಖಲೆಗಳು ಇಲ್ಲ. ಹಲವಾರು ಜನರು ನಂಬುವಂತೆ 1838 ಅಥವಾ 1839 ಹೊತ್ತಿಗೆ ಮಹಾರಾಷ್ಟ್ರ ಅಥವಾ ದಕ್ಷಿಣ ಭಾರತದ ಯಾವುದೋ ಒಂದು ಗ್ರಾಮದಲ್ಲಿ ಅವರು ಜನಿಸಿದರು. ಅವರ ನಿಜವಾದ ಹೆಸರು, ಪಿತೃಪಕ್ಷ ಮತ್ತು ಕುಟುಂಬದ ಬಗ್ಗೆ ಖಚಿತ ಮಾಹಿತಿ ಲಭ್ಯವಿಲ್ಲ. ಕೆಲವರು ಅವರಿಗೆ ಹಿಂದೂ ಬ್ರಾಹ್ಮಣರ ಕುಟುಂಬದಿಂದ ಬಂದವರು ಎಂದು ಹೇಳಿದರೆ, ಇತರರು ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದವರು ಎಂದು ನಂಬು. ಅವರ ರಹಸ್ಯ ಜೀವನ ಮತ್ತು ಸಾಧನೆಯಿಂದ ಗ್ರಾಮಸ್ಥರು ಅವರ ಬಗ್ಗೆ ಕುತೂಹಲದಿಂದಿದ್ದರು. ಕೆಲವರು ಅವರನ್ನು ಪಾಗಲ್, ತಿಳಿಯದವನು ಎಂದು ಭಾವಿಸಿದರು, ಆದರೆ ಕೆಲವರು ಅವರ ವಿಶಿಷ್ಟ ಶಕ್ತಿಗಳನ್ನು ಕಂಡು ಅವರ ಬಗ್ಗೆ ಗೌರವ ಬೆಳೆಸಿದರು. ಅವರ ಇಡೀ ಜೀವನ ಶಿರಡಿಯಲ್ಲಿಯೇ ಕಳೆಯಲ್ಪಟ್ಟಿತು. ಅವರು ಶಿರಡಿಯಲ್ಲಿ ದ್ವಾರಕಾಮಾಯಿ ಎಂಬ ಒಂದು ಹಳೆಯ ಮಸೀದಿಯಲ್ಲಿ ವಾಸ ಮಾಡುತ್ತಿದ್ದರು. ಇದು ಅವರ ಆಶ್ರಮವಾಗಿದ್ದು ಎಲ್ಲ ಧರ್ಮಗಳ ಭಕ್ತರಿಗೆ ಸಮಾನ ಪ್ರವೇಶವಿದೆ. 3. ಸಾಯಿ ಬಾಬಾ ಅವರ ಉಪದೇಶಗಳು ಮತ್ತು ಆದರ್ಶಗಳು. ಸಾಯಿ ಬಾಬಾ ಹಿಂದುತ್ವ ಮತ್ತು ಇಸ್ಲಾಂ ಎಂಬ 2 ಧರ್ಮಗಳ ಮಧ್ಯೆ ಒಗ್ಗೂಡಿಸುವ ಭಾವನೆ ಹೊಂದಿದ್ದರು. ಅವರ ಕೆಲವು ಮುಖ್ಯ ಪಾಠಗಳು. ಸಬ್ಕಾ ಮಾಲಿಕ್ ಏಕ್, ಎಲ್ಲರ ಒಡೆಯನು ಒಬ್ಬನೇ.
ಅವರ ಪ್ರಮುಖ ಸಂದೇಶವೆಂದರೆ ದೇವರು ಒಬ್ಬನೇ, ಆದರೆ ಅವನನ್ನು ವಿಭಿನ್ನ ಧರ್ಮಗಳಲ್ಲಿ ಭಜಿಸಲಾಗುತ್ತಿದೆ. ಅವರು ಧರ್ಮ, ಜಾತಿ, ಲಿಂಗ ಅಥವಾ ಸಮಾಜದ ಯಾವುದೇ ಭೇದಭಾವವನ್ನು ತ್ಯಜಿಸಿದರು. ಶ್ರದ್ಧೆ, ನಂಬಿಕೆ ಮತ್ತು ಸಬೂರಿ, ಸಹನಶೀಲತೆ. ಭಕ್ತರಿಗೆ ಯಾವುದೇ ಸಂಕಷ್ಟ ಬಂದರೂ ದೇವರ ಮೇಲೆ ಶ್ರದ್ಧೆ ಇರಿಸಿಕೊಳ್ಳಬೇಕು. ಕಷ್ಟಗಳು ಬಂದಾಗ ಧೈರ್ಯದಿಂದ ಸಬೂರಿ, ಸಹನೆ ಮಾಡಬೇಕು, ಏಕೆಂದರೆ ಎಲ್ಲವೂ ಒಳ್ಳೆಯದಕ್ಕಾಗಿ ಆಗುತ್ತದೆ. ನಿರ್ಲೋಭಿ ಜೀವನ ಮತ್ತು ಸೇವೆ. ಅವರು ಭಿಕ್ಷೆ ಬೇಡುತ್ತಿದ್ದರು, ಅದು ಸ್ವತಃ ತಿನ್ನುವುದಕ್ಕಲ್ಲ, ಬಡವರನ್ನು ತೃಪ್ತಿಪಡಿಸಲು ಮಾತ್ರ. ಹಿತಚಿಂತನೆ, ಸೇವಾ ಮನೋಭಾವ ಇರಬೇಕು ಎಂದು ಒತ್ತಿ ಹೇಳಿದ್ದರು. ಭಕ್ತರ ಮೇಲೆ ಪ್ರೀತಿ ಮತ್ತು ಅನುಗ್ರಹ. ಅವರು ಯಾವಾಗಲೂ ತಮ್ಮ ಭಕ್ತರಿಗೆ ಆಶೀರ್ವಾದ ನೀಡುತ್ತಿದ್ದರು. ಭಕ್ತರು ಅವರಿಗೆ ಏನಾದರೂ ಕೇಳಿದರೆ ಅವರಿಗೆ ಸೂಕ್ತ ಸಮಯದಲ್ಲಿ ಅದನ್ನು ನೀಡುತ್ತಿದ್ದರು. 4 ಶಕ್ತಿಗಳು ಮತ್ತು ಅದ್ಭುತಗಳು, ಮಿರಾಕಲ್ಸ್. ಸಾಯಿಬಾಬಾ ಅವರು ಅನೇಕ ಅದ್ಭುತಗಳ ಮೂಲಕ ಜನರಿಗೆ ನೆರವಾಗಿದ್ದಾರೆ. ಅವರ ಕೆಲವು ಪ್ರಸಿದ್ಧ ಮಿರಾಕಲ್ಸ್: 1. ನೀರನ್ನು ತೈಲವನ್ನಾಗಿ ಪರಿವರ್ತಿಸುವುದು. ಒಂದು ದಿನ ದೀಪ ಹಚ್ಚಲು ತೈಲ ಇಲ್ಲದಾಗ ಅವರು ನೀರನ್ನು ತೈಲವಾಗಿ ಪರಿವರ್ತಿಸಿ ದೀಪ ಬೆಳಗಿದರು. 2. ಆಸ್ಪತ್ರೆಯಲ್ಲಿ ಗುಣಪಡಿಸಿದವರು. ಅನೇಕ ಬಡ ರೋಗಿಗಳಿಗೆ ವೈದ್ಯಕೀಯ ಸಹಾಯವಿಲ್ಲದಾಗ ಅವರು ತಮ್ಮ ಕೃಪೆಯಿಂದ ರೋಗ ನಿವಾರಿಸಿದರು. 3. ದೂರದ ಭಕ್ತರಿಗೆ ಸಹಾಯ. ಭಕ್ತರು ಶಿರ್ಡಿಯಲ್ಲಿ ಇಲ್ಲದಿದ್ದರೂ ಅವರು ತಾವು ಇಚ್ಛಿಸಿದ ಸ್ಥಳದಲ್ಲಿ ಅವರಿಗೆ ಕಾಣಿಸಿಕೊಂಡು ಸಹಾಯ ಮಾಡಿದರು. 4. ಸರ್ಪದ ವಿಷ ನಿವಾರಣೆ. ಒಂದು ಭಕ್ತನಿಗೆ ಸರ್ಪ ಕಡಿದಾಗ ಬಾಬಾ ಕೇವಲ ಅವರ ನೋಟದಿಂದ ಅದನ್ನು ನಾಶ ಮಾಡಿದರು. 5. ಶಿರಡಿ ಸಾಯಿ ಬಾಬಾ ಅವರ ಅಂತಿಮ ದಿನಗಳು. 1918 ಅಕ್ಟೋಬರ್ 15 ವಿಜಯದಶಮಿ ರಂದು ಸಾಯಿಬಾಬಾ ಮಹಾಸಮಾಧಿ ಹೊಂದಿದರು. ಅವರು ಭಕ್ತರನ್ನು ತೊರೆದರು, ಅವರ ನಂಬಿಕೆಗಳು ಮತ್ತು ಕೃಪೆ ಇಂದಿಗೂ ಜೀವಂತವಾಗಿದೆ. 6. ಶಿರಡಿ